ಗೌರಿ ಹಬ್ಬ, ಗಣೇಶ ಚತುರ್ಥಿ 2025 ಪೂಜಾ ಸಮಯ ಮತ್ತು ಪೂಜಾ ವಿಧಿವಿಧಾನಗಳು. ಗೌರಿ ಹಬ್ಬ 2025 ದಿನಾಂಕ, ಪೂಜಾ ಸಮಯ ಮತ್ತು ವಿಧಿವಿಧಾನಗಳು. ಆಚರಣೆಗಳು. ದಕ್ಷಿಣ ಭಾರತದ ಪೂಜಾ ವಿಧಿವಿಧಾನಗಳ ಜೊತೆಗೆ ಗೌರಿ ಹಬ್ಬ ಮತ್ತು ಅದನ್ನು ಹೇಗೆ ಆಚರಿಸಲಾಗುತ್ತದೆ ಎಂಬುದರ ಬಗ್ಗೆ ನೀವು ಕೇಳಿದ್ದೀರಾ? ಗೌರಿ ಹಬ್ಬದಲ್ಲಿ ಯಾವ ದೇವತೆಯನ್ನು ಪೂಜಿಸಲಾಗುತ್ತದೆ? ಜನರು ಈ ಗೌರಿ ಹಬ್ಬವನ್ನು ಏಕೆ ಆಚರಿಸುತ್ತಾರೆ? ಗೌರಿ ಹಬ್ಬ ಗಣೇಶ ಚತುರ್ಥಿಯ ಒಂದು ದಿನ ಮೊದಲು ಆಚರಿಸಲಾಗುವ ಹಿಂದೂ ಹಬ್ಬ. ಗೌರಿ ಹಬ್ಬ ಪೂಜೆಯು ಗಣೇಶನ ತಾಯಿಯಾದ ಗೌರಿ ದೇವಿಯನ್ನು ಪೂಜಿಸುವುದರ ಮಹತ್ವವಾಗಿದೆ. ಇದು ತಮಿಳುನಾಡು, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗಗಳಲ್ಲಿ ಆಚರಿಸುವ ಒಂದು ಟ್ರೆಂಡಿ ಹಬ್ಬವಾಗಿದೆ. ಶಿವನ ಸಂಗಾತಿಯಾದ ಈ ಪಾರ್ವತಿ ದೇವಿಯ ಗೌರಿ ಹಬ್ಬ ಪೂಜೆಯ ದಿನದಂದು ವಿವಾಹಿತ ಮಹಿಳೆಯರು ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ದೇವಿಯನ್ನು ಪೂಜಿಸುತ್ತಾರೆ. ಉತ್ತರ ಭಾರತದ ರಾಜ್ಯಗಳಾದ ಉತ್ತರ ಪ್ರದೇಶ, ಬಿಹಾರ್, ಜಾರ್ಖಂಡ್, ರಾಜಸ್ಥಾನ್, ಛತ್ತೀಸ್ಗಢ ಇನ್ನು ಅನೇಕ ರಾಜ್ಯಗಳಲ್ಲಿ ಗೌರಿ ಪೂಜೆಯನ್ನು ಹರ್ತಾಲಿಕಾ ಎಂದು ಕರೆಯುತ್ತಾರೆ. ಗೌರಿ ಗಣೇಶ ಹಬ್ಬದ ಪೂಜಾ ಸಮಯದಲ್ಲಿ ವಿವಾಹಿತ ಮಹಿಳೆಯರು ಸ್ನಾನ ಮಾಡಿ ಕುಟುಂಬದ ಹೆಣ್ಣು ಮಕ್ಕಳಿಗೆ ಅಲಂಕಾರ ಮಾಡಿದ ನಂತರ ಹೊಸ ಸೊಗಸಾದ ಬಟ್ಟೆಗಳನ್ನು ಧರಿಸುತ್ತಾರೆ. ಪೂಜೆಯ ಆಚರಣೆಗಳನ್ನು ನಿರ್ವಹಿಸಲು ಮಹಿಳೆಯರು ದೇವಸ್ಥಾನಕ್ಕೆ ಹೋಗುತ್ತಾರೆ. ಈ ದಿನ ಮಹಿಳೆಯರು ತಮ್ಮ ಸ್ವಂತ ತವರು ಮನೆಗಳಲ್ಲಿ ಆಚರಣೆಗಳನ್ನು ಮಾಡುತ್ತಾರೆ. ಗೌರಿ ಹಬ್ಬದಲ್ಲಿ ಮಹಿಳೆಯರು ಉತ್ತಮ ದಾಂಪತ್ಯಕ್ಕಾಗಿ ಗೌರಿ ದೇವಿಯ ಆಶೀರ್ವಾದವನ್ನು ಕೇಳಲು ಸ್ವರ್ಣಗೌರಿ ವ್ರತವನ್ನು ಆಚರಿಸುತ್ತಾರೆ. ಪಾರ್ವತಿ ದೇವಿಯು ಗೌರಿ ದೇವಿ ಎಂದು ಕರೆಯಲ್ಪಡುವ ನಿರ್ದಿಷ್ಟವಾಗಿ ತೆಳ್ಳಗಿನ ಚರ್ಮದ ಅವತಾರವನ್ನು ಹೊಂದಿರುತ್ತಾಳೆ. ಜನಪ್ರಿಯ ನಂಬಿಕೆಯ ಪ್ರಕಾರ ಈ ದಿನದಂದು ಗೌರಿ ದೇವಿಯು ಇತರ ವಿವಾಹಿತ ಮಹಿಳೆಯರಂತೆ ತನ್ನ ಹೆತ್ತವರ ಮನೆಗೆ ಭೇಟಿ ನೀಡುತ್ತಾಳೆ. ಮರುದಿನ ಆಕೆಯ ಮಗ ಗಣೇಶ ದೇವರು ಆಕೆಯನ್ನು ಕೈಲಾಸ ಪರ್ವತಕ್ಕೆ ಕರೆದೊಯ್ಯುವಂತೆ ಕಾಣಿಸಿಕೊಳ್ಳುತ್ತಾನೆ. ಆ ದಿನವನ್ನು ಗಣೇಶ ಚತುರ್ಥಿ ಎಂದು ಕರೆಯಲ್ಪಡುತ್ತಾರೆ. ಮಹಾರಾಷ್ಟ್ರ ಮತ್ತು ಇತರ ಉತ್ತರ ಭಾರತದ ರಾಜ್ಯಗಳಲ್ಲಿ ಈ ಹಬ್ಬವನ್ನು ಹರ್ತಾಲಿಕಾ ತೀಜ್ ಎಂದು ಕರೆಯಲಾಗುತ್ತದೆ. ಗೌರಿ ಹಬ್ಬದ ದಿನಾಂಕ ಮತ್ತು ಪೂಜಾ ಸಮಯ. ಗೌರಿ ಹಬ್ಬ 26 ಆಗಸ್ಟ್ 2025 ಮಂಗಳವಾರದಂದು ಪ್ರಾತಃಕಾಲ ಗೌರಿ ಪೂಜೆ ಮುಹೂರ್ತ ಮತ್ತು ಸಮಯ. ಸಮಯಗಳು ಹೀಗಿದೆ: ಬೆಳಗ್ಗೆ 6 ಗಂಟೆಯಿಂದ 8:37 ಅವಧಿ 2 ಗಂಟೆಗಳು 37 ನಿಮಿಷಗಳು. ಗೌರಿ ಗಣೇಶ ಹಬ್ಬದ ಹಿಂದಿನ ಮಹತ್ವ. ಗೌರಿ ಹಬ್ಬದಲ್ಲಿ ಜನರು ಗಣೇಶನ ತಾಯಿಯಾದ ಗೌರಿಯನ್ನು ಪೂಜಿಸುತ್ತಾರೆ. ಗೌರಿ ಹಬ್ಬದ ನಂತರ ಒಂದು ದಿನ ಗಣೇಶ ಚತುರ್ಥಿಯನ್ನು ಜನರು ಎಲ್ಲೆಡೆ ಆಚರಿಸುತ್ತಾರೆ. ಸಾಮಾನ್ಯವಾಗಿ 2 ಆಚರಣೆಗಳನ್ನು ಗೌರಿ ಗಣೇಶ ಹಬ್ಬ ಎಂದು ಆಚರಿಸಲಾಗುತ್ತದೆ. ಗೌರಿ ಪೂಜೆಯ ಆಚರಣೆಗಳು. ವಿವಾಹಿತ ಮಹಿಳೆಯರು ಗೌರಿ ಹಬ್ಬ ಸಮಾರಂಭಗಳನ್ನು ನಡೆಸುತ್ತಾರೆ. ಗೌರಿ ದೇವಿಯ ಪ್ರತಿಮೆಗೆ ಮಂಟಪ ಮತ್ತು ಧಾನ್ಯಗಳಿಂದ ಮುಚ್ಚಿದ ತಟ್ಟೆಯನ್ನು ಬಾಗೀನವಾಗಿ ಬಳಸುತ್ತಾರೆ. ಬಾಗೀನ ಪ್ರಾಚೀನ ವಸ್ತುಗಳನ್ನು ಬಳಸಿ ಉಡುಗೊರೆಗಳ ಆಯ್ಕೆಯನ್ನು ರಚಿಸಲಾಗಿದೆ. ಪ್ರತಿಯೊಂದು ಸೆಟ್ನಲ್ಲಿ ಬೆಲ್ಲ, ಅರಿಶಿಣ, ಸಿಂಧೂರ, ಬಳೆಗಳು, ಮಣಿಗಳು, ಕುಪ್ಪಸ ತುಂಡುಗಳು, ತೆಂಗಿನಕಾಯಿ, ಕೆಲವು ಧಾನ್ಯಗಳು ಮತ್ತು ಸಿಂಧೂರವಾದ ಅರಿಶಿಣ ಕುಂಕುಮ ಪ್ಯಾಕೆಟ್ಗಳೊಂದಿಗೆ ಇಟ್ಟಿರುತ್ತಾರೆ. ನೆರೆಹೊರೆಯ ಜನರು ವಿವಾಹಿತ ಮಹಿಳೆಯರಿಗೆ ಸಂತೋಷ ಮತ್ತು ಸಂಪತ್ತನ್ನು ಹಂಚಿಕೊಳ್ಳುವ ಸಂಕೇತವಾಗಿ ಈ ಬಾಗೀನವನ್ನು ಉಡುಗೊರೆಯಾಗಿ ನೀಡುತ್ತಾರೆ. ಈ ಹಬ್ಬಗಳಲ್ಲಿ ದೇವಸ್ಥಾನದಲ್ಲಿ ಆಚರಣೆ ಮಾಡುವುದು ಮತ್ತು ಹೊಸ ಬಟ್ಟೆಯನ್ನು ಖರೀದಿಸುವುದು, ದೇವಾಲಯಗಳಿಗೆ ಭೇಟಿ ನೀಡುವುದು. ಈ ದಿನದಂದು ಗೌರಿ ಹಬ್ಬದ ಪ್ರಯುಕ್ತ ವಿವಾಹಿತ ಮಹಿಳೆಯರು ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಉಪವಾಸವನ್ನು ಮಾಡುತ್ತಾರೆ. ಅವಿವಾಹಿತ ಹುಡುಗಿಯರು ಆದರ್ಶ ಜೀವನ ಸಂಗಾತಿಯನ್ನು ಪಡೆಯಲು ಸಾಮಾನ್ಯವಾಗಿ ಉಪವಾಸವನ್ನು ಮಾಡುತ್ತಾರೆ. ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬವನ್ನು ಜನರು ಎಲ್ಲೆಡೆ ಆಚರಿಸುತ್ತಾರೆ. ಕರ್ನಾಟಕದಲ್ಲಿ ಇದು ಅತ್ಯಂತ ಜನಪ್ರಿಯ ಹಬ್ಬವಾಗಿದೆ. ಈ ದಿನದಂದು ಜನರು ಪಾರ್ವತಿ ದೇವಿಯನ್ನು ಗೌರಿ ಹಬ್ಬವಾಗಿ ಪೂಜಿಸುತ್ತಾರೆ. ಕ್ಯಾಲೆಂಡರ್ ಪ್ರಕಾರ ಭಾದ್ರಪದ ಮಾಸದ ಶುಕ್ಲ ಪಕ್ಷದ 3ನೇ ದಿನದಂದು ಈ ಆಚರಣೆಯನ್ನು ಆಚರಿಸುತ್ತಾರೆ. ಸಾಮಾನ್ಯವಾಗಿ ಜನರು ಮಾರುಕಟ್ಟೆಯಿಂದ ಗೌರಿ ದೇವಿಯ ಮಣ್ಣಿನ ಮೂರ್ತಿಯನ್ನು ಖರೀದಿಸುತ್ತಾರೆ ಅಥವಾ ಅರಿಶಿಣವನ್ನು ಬಳಸಿ ಮೂರ್ತಿಯನ್ನು ತಯಾರಿಸುತ್ತಾರೆ. ಗಣೇಶ ಚತುರ್ಥಿಯಂದು ಗಣೇಶನ ಮಣ್ಣಿನ ಮೂರ್ತಿಯನ್ನು ಸಹ ಪೂಜಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಗೌರಿ ದೇವಿಯು ತನ್ನ ದೇಹದಿಂದ ಗಣೇಶನನ್ನು ಹೇಗೆ ಸೃಷ್ಟಿಸಿದಳು ಎಂಬುದನ್ನು ವಿವರಿಸುತ್ತದೆ ಈ ಹಬ್ಬವು.
ಗೌರಿ ಗಣೇಶ ಹಬ್ಬದ ದಿನದಂದು ನಡೆಸುವ ಪೂಜಾ ವಿಧಿವಿಧಾನಗಳು. 1. ಹೆಂಗಸರು ಬೆಳಗ್ಗೆ ಮೊದಲು ಪವಿತ್ರ ಸ್ನಾನ ಮಾಡುತ್ತಾರೆ. ಸುಂದರವಾದ ಸೀರೆ ಮತ್ತು ಆಭರಣವನ್ನು ಧರಿಸಿ ಗೌರಿ ದೇವಿಯ ಪ್ರತಿಮೆಯನ್ನು ಸ್ಥಾಪಿಸಿ ಗೌರಿ ದೇವಿಗೆ ಹೂವುಗಳು ಶೃಂಗಾರ ಮಾಡಿ ಸಿಂಧೂರ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಆರತಿ ಮಾಡಿ ಮತ್ತು ಕಥಾ ಪಠಿಸಿ ಆಚರಣೆಯನ್ನು ಮುಗಿಸಲು ಮಹಿಳೆಯರು ಪಾರ್ವತಿ ದೇವಿಗೆ ಭೋಗ್ ಪ್ರಸಾದವನ್ನು ಅರ್ಪಿಸುತ್ತಾರೆ. ಅವರು ಸಂಜೆ ತಮ್ಮ ಉಪವಾಸವನ್ನು ಮುರಿಯಲು ಹಣ್ಣುಗಳು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವಿಸುತ್ತಾರೆ. ಅಲ್ಲದೆ ಈ ಹಬ್ಬದಂದು ನೆರೆಹೊರೆಯ ಹೆಣ್ಣು ಮಕ್ಕಳಿಗೆ ಬಾಗಿನ ರೂಪದಲ್ಲಿ ವ್ರತದ ಅಂಗವಾಗಿ ಕನಿಷ್ಠ 5 ಬಾಗಿನಗಳನ್ನು ತಯಾರಿಸುತ್ತಾರೆ. ಬಾಗಿನದಲ್ಲಿ ವಿಶಿಷ್ಟವಾಗಿ ಅರಿಶಿಣ, ಕುಂಕುಮ, ಕಪ್ಪು ಬಳೆಗಳು, ಕಪ್ಪು ಮಣಿಗಳು ಮಂಗಳಸೂತ್ರದಲ್ಲಿ ಬಳಸಲಾಗುತ್ತದೆ. 1 ಸಣ್ಣ ಬಾಚಣಿಗೆ, 1 ಸಣ್ಣ ಕನ್ನಡಿ, ಶರಟ್ ತುಂಡು, ಧಾನ್ಯಗಳು, ಅಕ್ಕಿ ಬೇಳೆ, ಹಸಿರು ಬೇಳೆ, ಗೋಧಿ ಅಥವಾ ರವೆ ಮತ್ತು ಕತ್ತರಿಸಿದ ಬೆಲ್ಲದ ಪ್ಯಾಕೆಟ್ಗಳು ಇರುತ್ತದೆ. ಈ ಬಾಗಿನವನ್ನು ವಿಶೇಷವಾಗಿ ವಿವಾಹಿತ ಮಹಿಳೆಯರಿಗೆ ವ್ರತದ ನಂತರ 1 ಬಾಗಿನವನ್ನು ಗೌರಿ ದೇವಿಯ ಬದಿಗಿಟ್ಟು ಉಳಿದ ಬಾಗಿನವನ್ನು ವಿವಾಹಿತ ಮಹಿಳೆಯರು ಸ್ವೀಕರಿಸುತ್ತಾರೆ. ಗೌರಿ ಹಬ್ಬದ ಪೂಜೆಯ ಪ್ರಯೋಜನಗಳು. ಗೌರಿ ಪೂಜೆಯು ಮಾಡಿದ ವಿವಾಹಿತ ಮಹಿಳೆಯರಿಗೆ ಸಾಮರಸ್ಯ ಮತ್ತು ಆನಂದದಾಯಕವಾದ ವೈವಾಹಿಕ ಜೀವನವನ್ನು ನಡೆಸಲು ಪಾರ್ವತೀ ದೇವಿಯು ಆಶೀರ್ವದಿಸಿರುತ್ತಾಳೆ. ಇದು ರಕ್ತ ಸಂಬಂಧಿ ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಗೌರಿ ಹಬ್ಬ ಪೂಜೆಯು ಭೂಮಿಯ ಮೇಲಿನ ನಕಾರಾತ್ಮಕ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಈ ಪೂಜೆ ಮಾಡುವುದರಿಂದ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಈಡೇರುತ್ತದೆ ಎಂಬ ನಂಬಿಕೆಯಿದೆ. ಪೂಜೆಯ ಮಹತ್ವವು ಸಂಪತ್ತನ್ನು ತರುತ್ತದೆ, ನಿಮ್ಮನ್ನು ಸಾಲಗಳಿಂದ ಮುಕ್ತಿಗೊಳಿಸುತ್ತದೆ. ಈ ವ್ರತದ ಮತ್ತೊಂದು ಪ್ರಯೋಜನ ಏನೆಂದರೆ ಹೆಣ್ಣು ಮಕ್ಕಳಲ್ಲಿ ದೋಷವನ್ನು ಕಡಿಮೆ ಮಾಡುತ್ತದೆ, ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಹಾಗೂ ಅವಿವಾಹಿತ ಹುಡುಗಿಯರು ಆದರ್ಶ ಜೀವನ ಸಂಗಾತಿಯನ್ನು ಹೊಂದಲು ಈ ವ್ರತವನ್ನು ಆಚರಿಸಬೇಕು. ಗೌರಿ ಹಬ್ಬವನ್ನು 2025 ಆಗಸ್ಟ್ 26ರಂದು ಆಚರಿಸಲಾಗುತ್ತದೆ. ಗಣೇಶ ಚತುರ್ಥಿಯನ್ನು ಆಗಸ್ಟ್ 27 ಬುಧವಾರದಂದು ಆಚರಿಸಲಾಗುತ್ತದೆ. ನನ್ನೆಲ್ಲ ಸ್ನೇಹಿತರಿಗೂ ಬಂಧು ಮಿತ್ರರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.